ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತು ನಾವು ಮೈನ್ ರೋಡಲ್ಲಿ ಹೋಗ್ಬೇಕಾದ್ರೆ ಪಯಣ ಅಂತ ಒಂದು ಮ್ಯೂಸಿಯಂ ಕಾಣಿಸ್ತು. ಸರಿ, ಮ್ಯೂಸಿಯಮ್ಗೆ ಹೊರಡೋಣ ನಡಿ. ಮ್ಯೂಸಿಯಮ್ಗೆ ಹೋಗ್ಬಿಟ್ಟು ಹಂಗೆ ಬೆಂಗಳೂರಿಗೆ ಹೋಗೋಣ ಅಂತೇಳಿ ನಾವು ಮ್ಯೂಸಿಯಂ ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಸೊ ಗೈಸ್, ನಾವು ಇವಾಗ ಎಂಟ್ರಿ ಆಗಿದ ತಕ್ಷಣ ನಮಗೆ ಏನೇನಿದೆ ಇಲ್ಲಿ ಪ್ರೊಸೀಜರ್ ಅನ್ನೋದು ಇಲ್ಲಿ ಹಾಕಿರ್ತಾರೆ ಔಟ್ ಸೈಡು. ಎಂಟ್ರಿಗೆ 50 ರೂಪೀಸ್ ಚಾರ್ಜ್ ಆಗುತ್ತೆ. ಗೈಸ್, ಇವಾಗ ನಾವು ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಟಿಕೆಟ್ಗೆ ಕ್ಯೂ ಲೈನ್ ಇರುತ್ತೆ. ಸೊ ಗೈಸ್, ಇವಾಗ ನಾವು ಟಿಕೆಟ್ ತೊಗೊಂಡಿದ್ದಾಯಿತು. ನನಗೂ ಮತ್ತು ನನ್ನ ಫ್ರೆಂಡಿಗೆ ಪರ್ ಹೆಡ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಗೈಸ್, ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಟಿಕೆಟ್ ಕೊಟ್ಟರೆ ಎಂಟ್ರಿ ಆಗಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಕಾರ್ ಯಾವ ಥರ ಇದೆ. ಹಳೆಯ ಕಾಲದಲ್ಲಿ ವುಡ್ಡಲ್ಲಿ ಚಕ್ರಗಳು ಮಾಡಿರೋದು. ಮಕ್ಕಳಿಗೆ ಸ್ಕೂಲಲ್ಲಿ ಪಾಠಗಳು ಹೇಳ್ಕೊಡ್ತಾರೆ. ಅವಾಗ ಈ ಥರ ಇಮೇಜ್ಗಳನ್ನ ನಾವು ನೋಡಿರ್ತೀವಿ, ಫೋಟೋಸ್ನೆಲ್ಲ ನೋಡಿರ್ತೀವಿ. ಬಟ್ ಇವಾಗ ನಾವು ಡೈರೆಕ್ಟಾಗಿ ನೋಡೋ ಥರ ಒಂದು ಮ್ಯೂಸಿಯಮಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನು ನೋಡೋ ಅವಕಾಶ ಸಿಕ್ಕಿದೆ ಒಂದು ಮ್ಯೂಸಿಯಮಲ್ಲಿ. ಚೆನ್ನಾಗಿದೆ ಅಂತ ಹೇಳ್ಬೋದು. ಇದನ್ನು ಮುಟ್ಟಕ್ಕಂದು ಬಿಡಷ್ಟು ನೋಡ್ಬೋದು ಅಷ್ಟೇ. ಗೈಸ್, ಇದು 1904ನೇ ವರ್ಷದ ಗಾಡಿ. ಇದು ರಾಯಲ್ಸ್ ರೇಸ್ ಅಂತ. ಗೈಸ್, ಕಾರುಗಳಂತೂ ಅಬ್ರನೇ ಅಬ್ರ ಇಲ್ಲಿ ಹೇಳ್ಬೇಕಂದ್ರೆ. ಹಳೇ ಕಾಲದ ಕಾರುಗಳಂತೂ ತುಂಬ ಪಾಲಿಷ್ ಮಾಡಿ ತುಂಬ ಹೊಸ ಕಾರ್ ಇದ್ದಂಗೆ ಕಾಣಿಸ್ತಿದೆ. ವಿವರಣೆ ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಕಾರ್ ಸ್ಪೀಡ್ ಎಷ್ಟು, ಯಾವ ಮಾಡಲು ಎಲ್ಲ ಇದ್ರ ಮೇಲೆ ತೋರಿಸಿರ್ತಾರೆ. ಇಂಜಿನ್ ಎಲ್ಲಿ ಸ್ಟಾರ್ಟ್ ಮಾಡೋದು ಅಂತ ಕೊಟ್ಟಿದ್ದಾರೆ ನೋಡಿ. ಇಂಜಿನ್ ಎಲ್ಲಿ ಸ್ಟಾರ್ಟ್ ಮಾಡೋದು ಈ ಗಾಡಿಗೆ. ಗೈಸ್, ಇದಾದಮೇಲೆ ಇನ್ನೊಂದು ಕಾರ್ ಬರುತ್ತೆ, ಮಾರಿಸ್ ಸೆಲಿಸಿ. ಫುಲ್ಲು ಪೈಂಟ್ ಹೊಡೆದು ಪಾಲಿಷ್ ಮಾಡಿ ಸಕ್ಕತ್ತಾಗಿ ಮಾಡಿದ್ದಾರೆ. ಹಳೆ ಪಿಕ್ಚರ್ಗಳೆಲ್ಲ ನೋಡಿರ್ತೀರಿ, ಮೂವೀಸಲ್ಲೆಲ್ಲ ನೋಡಿರ್ತೀರಿ ಈ ಥರ ಕಾರ್ಗಳನ್ನ. ಅದೇ ಡೈರೆಕ್ಟಾಗಿ ನೋಡಿರಲ್ಲ. ಇವಾಗ ಈ ಥರ ಕಾರ್ಗಳನ್ನ ನೋಡಿ ಒಂಥರ ಖುಷಿ ಆಗ್ತಿದೆ. ಸೊ ಗೈಸ್, ಇವಾಗ ನಾವು ಇನ್ನೊಂದು ಹಳೆ ಗಾಡಿ 2 ವೀಲರ್ಸ್ನ ನೋಡ್ಬೋದು. ಈ ಗಾಡಿ ಅಂತೂ ನಾವಂತೂ ಚಿಕ್ಕ ವಯಸ್ಸಲ್ಲಿ ತುಂಬಾ ಗಾಡಿ ಓಡಿಸ್ತಾ ಇದ್ವಿ. ಪೆಟ್ರೋಲ್ ಇಲ್ಲ ಅಂದ್ರೆ ತರ್ಕೊಂಡು ಹೋಗಿ ಓಡಿಸ್ತಾ ಇದ್ವಿ. ಫಾರಿನಲ್ಲೆಲ್ಲ ಈ ಕಾರ್ನ ಮೂವೀಸಲ್ಲೆಲ್ಲ ಯೂಸ್ ಮಾಡಿರ್ತಾರೆ. ಶವರ್ ಲೈಟ್ ಯೂಸ್ ಮಾಡಿದ್ದಾರೆ. CV ರಾಮನ್ ಕಾರ್ ಗಾಡಿ ಇದೆ. ಆ ಕಾರ್ ಡಿಸೈನ್ ಯಾವ ಥರ ಇದೆ, ರೌಂಡ್ ಶೇಪಲ್ಲಿ ಇದೆ. ಡಿಸೈನ್ ಕಾರ್ಗಳು ಕಾಣಿಸುತ್ತೆ. ಗೈಸ್, ಇದು ಯಾವ ಕಾರ್ ಗೊತ್ತಾ? ಮಿಸ್ಟರ್ ಬೀನಲ್ಲಿ ಯೂಸ್ ಮಾಡೋಂಥ ಕಾರ್. ಚೆನ್ನಾಗಿದೆ ತುಂಬ. ಗೈಸ್, ಇದು ವಿಷ್ಣುವರ್ಧನ್ ಅವರು ಓಡಿಸ್ತಿದ್ದಂಥ ಕಾರು ಅಂತ ಅವ್ರು ಫೋಟೋನೇ ಹಾಕ್ಬಿಟ್ಟಿದ್ರು ಅಲ್ಲಿ. ನೋಡಿ, ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಮುಂದೆ ಅಂತೂ ನೋಡ್ತಾ ಇರ್ಬೋದು. ಮಿಲಿಟರಿ ಟ್ರಕ್ ಗಾಡಿ ಇದು, ಒಳ್ಳೆ ಗಡವ ಗಾಡಿ. ಇಲ್ಲಿ ಇಂಗ್ಲೆಂಡ್ ಕಾರ್ನ ಇಲ್ಲಿ ಪರ್ಚೇಸ್ ಮಾಡಿ ಮಾಡಿಫೈಡ್ ಮಾಡಿರೋ ಗಾಡಿ ಇದು. ಡಿಸೈನ್ ಮಾತ್ರ ನೋಡ್ತಾ ಇದ್ರಾ. ಈ ಕಾರ್ ಜಾಗ್ವಾರ್ ಬಂದು ಹಳೆ ಮಾಡಲ್ ಜಾಗ್ವಾರು. ಯಾವ ಥರ ಡಿಸೈನ್ ಕಾರ್ಗಳನ್ನ ತೋರಿಸ್ತೀನಿ ಬನ್ನಿ ಗೈಸ್. ಮಾತ್ರ ಲ್ಯಾಂಬೋರ್ಗಿನಿ ಥರ ಇದೆ, ಬಟ್ ಲ್ಯಾಂಬೋರ್ಗಿನಿ ಎಲ್ಲ ಕಾರ್ ಇದು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಕಲೆಕ್ಷನ್ ಕಾರ್, ಓಲ್ಡ್ ಮಾಡಲು. ಬಟ್ ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ. ಕಾರ್ ಹೆಸರು ಬಂದ್ಬಿಟ್ಟು ಮರ್ಸಿಡೀಸ್ ಬೆನ್ಸ್ ಅಂತ. ಗೈಸ್, ಇಲ್ಲಿ ಇನ್ನೊಂದು ಗಾಡಿ ಇದೆ, ಅಂಬಾಸಿಡರ್ ಗಾಡಿ. ಇದು ಯಾವ ಗಾಡಿ ಅಂದರೆ ಏರ್ಫೋರ್ಸ್ ಗಾಡಿ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಏರ್ಫೋರ್ಸ್ ಕಾರ್ ಇದು ಅಂತ. ಇನ್ನೊಂದು ಕಾರ್ ಇದೆ, ಅದು ಯಾವ ಕಾರ್ ಅಂದರೆ ಕಾಂಟೆಕ್ಸಾ ಕ್ಲಾಸಿಕ್ ಅಂತ. ಈಗ ಈ ಕಾರ್ ಬಂದ್ಬಿಟ್ಟು ರಜನಿಕಾಂತ್ ಅಂದರೆ ಈ ಮೂವಿಯಲ್ಲಿ ಪಡಿಯಪ್ಪ ಅಂತ ಒಂದು ಸಾಂಗ್ ಬರುತ್ತೆ. ಗೈಸ್, ಒಂದು ಹಳೆ ಟೆಂಪೋ ಗೈಸಲ್ಲಿ ಯೂಸ್ ಮಾಡಿದ್ದಾರೆ. ಯಾವ ಪಿಕ್ಚರ್ ಅಂತ ಹೇಳಿದ್ರೆ ಜಾಕಿ ಮೂವಿ, ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ಜಾಕಿ ಮೂವಿಯಲ್ಲಿ ಟೆಂಪೋನ ಯೂಸ್ ಮಾಡಿದ್ದಾರೆ. ಕಾರ್ ಹೆಸರು ಬಂದ್ಬಿಟ್ಟು ಡಾಲ್ಫಿನ್ ಅಂತ. ಗೇರ್ ಬಂದ್ಬಿಟ್ಟು 3 ಗೇರು, 4 ಸ್ಪೀಡ್ ಗೇರು. ಗೈಸ್, ಇವಾಗ ಅಂಬಾಸಿಡರ್ ಕಾರ್ನ ಸ್ಪೇರ್ ಪಾರ್ಟ್ಸ್ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು. ಗೈಸ್, ಇಲ್ಲಿ ನಾವು ಕಾರುಗಳನ್ನ ನೋಡಿದ್ದಾಯಿತು. ಇಲ್ಲಿ ಕಾರುಗಳು ನೋಡಿದ ತಕ್ಷಣ ಸರಿ ಅಂತೇಳಿ ಅಲ್ಲಿಂದ ಮುಂದೆ ಹೋದರೆ ಅಲ್ಲಿ ತುಂಬ ಹಳೆ ಕಾಲದ ವಸ್ತುಗಳೆಲ್ಲ ಇತ್ತು. ಸರಿ ಅಂತೇಳಿ ಹಳೆ ಕಾಲದ ಗಡಿಯಾರ ಇದು. ಸರಿ ಅಂತೇಳಿ ನಾವು ಈ ಗಡಿಯಾರ ನೋಡಿಕೊಂಡು ಸರಿ ಅಂತೇಳಿ ಎಂಟ್ರೆನ್ಸ್ ಹೋದರೆ, ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದ್ದಂಗೆ ನಮಗೆ ಲೆಫ್ಟ್ ಸೈಡಲ್ಲಿ ಒಂದು ಸ್ಟಿಕ್ಕರ್ಗಳು ಕಾಣಿಸ್ತು. ಏನು ಸ್ಟಿಕ್ಕರ್ಗಳು ಅಂದರೆ ಹಳೆ ಕಾಲದ ಸ್ಟಿಕ್ಕರ್ಗಳು. ಮತ್ತು ಇದು ಆಗಿನ ಹಳೆ ಕಾಲದ ವರಸ್ವಾಮಿಯ ಮುಖವಾಡ ಇದು. ಮತ್ತು ಇದು ಇಲ್ಲಿ ನೋಡ್ತಾ ಇರೋ ಮುಖವಾಡಗಳು ಪಂಜುರ್ಲಿ ದೇವದ ಮುಖವಾಡಗಳು. ಮರದಲ್ಲಿ ಮಾಡಿರುವ ಅಡುಗೆ ಮತ್ತು ಕತ್ತಿಗಳ ಸಾಮಗ್ರಿಗಳು ಇವೆಲ್ಲ ನೋಡುವಂತಹದ್ದು. ಮರವನ್ನು ಕಡಿಯುತ್ತಿದ್ದ ರಂಪಗಳು ಇದು. ಆಗಿನ ಕಾಲದಲ್ಲಿ ಬಾವಿಯಲ್ಲಿ ನೀರು ಸೇರುತ್ತಿದ್ದ ವಿಧಾನಗಳು, ಮತ್ತು ಬಿಸಿ ನೀರಿನ ಹಂಡಗಳು, ಮತ್ತು ಬಿಲ್ಲು ಬಾಣಗಳು, ಮತ್ತು ದ್ವಾರ ಬಾಗಿಲು. ಆಗಿನ ಕಾಲದ ಹಳೆಯ ಕಾಲದ ದ್ವಾರ ಬಾಗಿಲು. ಹಳೆ ಕಾಲದ ವಸ್ತು ಸಾಮಗ್ರಿಗಳು, ಪೇಪರ್ ಕಟಿಂಗ್ ಮಿಷಿನ್, ಪುರಾತನ ಕಾಲದ ಗ್ರಂಥಗಳು, ಆಗಿನ ಕಾಲದ ಟೈಪಿಂಗ್ ಮಿಷಿನ್ಗಳು, ಬಯೋಸ್ಕೋಪಿ ಮತ್ತು ಗಡಿಯಾರ. ಚಿತ್ರಗಳನ್ನು ತೆಗೆಯುವ ಬಳಸುವಂತಹ ವಸ್ತುಗಳು, ಕ್ಯಾಮರಾಗಳು ಮತ್ತು ಲ್ಯಾಂಡ್ಲೈನ್ಗಳು, ಮತ್ತು ದೂರದಿಂದ ನೋಡುವುದಕ್ಕೆ ಬಯೋಸ್ಕೋಪಿ. ಆಗಿನ ಕಾಲದ ದೇವರ ಬೊಂಬೆಗಳು, ಹಣವನ್ನು ಎತ್ತಿಡುವ ಖಜಾನೆ, ಬೀರು ಅಂದರೆ ಹಳೆ ಕಾಲದ ದೇವರ ಫೋಟೋಗಳು ಮತ್ತು ರಾಜರ ಫೋಟೋಗಳು ನೀವು ನೋಡಬಹುದು.
ಆಗಿನ ಕಾಲದಲ್ಲಿ ಸಿಕ್ಕಿರುವ ಮೂರ್ತಿಗಳು ಭಿನ್ನವಾಗಿರುವ ದೇವರ ಮೂರ್ತಿಗಳು, ಹಳೆಯ ಕಾಲದಲ್ಲಿ ಥಿಯೇಟರಲ್ಲಿ ಬಳಸುವಂತಹ ವಸ್ತುಗಳು, ಆಗಿನ ಕಾಲದ ದೇವರ ಮೂರ್ತಿಗಳು ಮತ್ತು ಮಣ್ಣಲ್ಲಿ ಸಿಕ್ಕಿದಂತಹ ಶಿಲೆಗಳು ಮತ್ತು ದೇವರ ಮೂರ್ತಿಗಳನ್ನು ನೀವು ನೋಡಬಹುದು ಮತ್ತು ಭಿನ್ನವಾಗಿರುವ ಮೂರ್ತಿಗಳು ಇಲ್ಲಿರುವುದು. ಪುರಾತನ ಕಾಲದ ಶಿಲೆಗಳು, ಮೂರ್ತಿಗಳು, ಮಣ್ಣಲ್ಲಿ ದೊರಕಿರುವಂತಹ ವಸ್ತುಗಳು, ಆಗಿನ ಕಾಲದ ರಾಜರ ಕತ್ತಿಗಳು ಮತ್ತು ಗುಂಡು ಹಾರಿಸುವ ಬಂದೂಕುಗಳು, ಆಗಿನ ಕಾಲದಲ್ಲಿ ಬಳಸುವಂತಹ ಬೀದಿ ದೀಪಗಳು ಮತ್ತು ಲ್ಯಾಂಪ್ಗಳು, ಹಳೆ ಕಾಲದ ಬಾಗಿಲುಗಳು ಮತ್ತು ಕಿಟಕಿಗಳು ಮತ್ತು ಇತ್ಯಾದಿಗಳು. ಹೇ ಗಾಯ್ಸ್, ಇವಾಗ ಇನ್ನೊಂದು ಬಸ್ನ ತೋರಿಸ್ತಾರೆ. ಡಬಲ್ ಡೆಕ್ಕರ್ ಬಸ್ಸು ತುಂಬ ಚೆನ್ನಾಗಿದೆ. ಆಗಿನ ಕಾಲದ ಡಬಲ್ ಡೆಕ್ಕರ್ ಬಸ್. ಹೇ ಗಾಯ್ಸ್, ಇವಾಗ ಪಯಣ ಮ್ಯೂಸಿಯಂಗೆ ಹೋಗಿ ಆಚೆ ಬಂದಿದ್ದಾಯ್ತು. ಇನ್ನು ನಾವು ಬೆಂಗಳೂರು ಹೋಗೋಣ ಅಂತ ನಾನು ನಮ್ಮ ಫ್ರೆಂಡ್ ಇವಾಗ ಬೈಕ್ನ ಎತ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ನಿಮ್ಮ ಸಪೋರ್ಟ್ ಅಂದಮೇಲೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಬಾಯ್.